ಹಾಯ್ ನಮಸ್ತೆ ಎಲ್ರಿಗೂ. ನಾನಿವತ್ತು ಹಲಸಿನಕಾಯಿ ಫ್ರೈ ಮಾಡ್ತಾಯಿದ್ದೀನಿ. ನೋಡೋದಕ್ಕೆ ಚಿಕನ್ ಫ್ರೈ ಥರ ಕಾಣುತ್ತೆ, ತಿಂತಾ ಇದ್ದರೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ಇದನ್ನು ಕಟ್ ಮಾಡೋಣ. ಕೈಗೆ ಮತ್ತು ನೈಫಿಗೆಲ್ಲ ಎಣ್ಣೆ ಹಚ್ಬಿಟ್ಟು ಕಟ್ ಮಾಡಬೇಕು. ಕಟ್ ಮಾಡಿ ಒಳಗಡೆ ದಿಂಡು ತೆಗಿಬೇಕು. ದಿಂಡು ತೆಗೆದು ಸಿಪ್ಪೆ ತೆಗಿಬೇಕು. ಎಲ್ಲ ತೆಗೆದು ಕ್ಯೂಬ್ಸ್ ಮಾಡಿ ಕಟ್ ಮಾಡಿ ಇಟ್ಕೊಳ್ಳೋಣ. ಒಂದು ಬಾಣಲೆಯಲ್ಲಿ ದೊಡ್ಡ ದೊಡ್ಡ ಕ್ಯೂಬ್ಸ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಲಸಿನಕಾಯಿನ, ಅದನ್ನು ಬಾಣಲೆಯಲ್ಲಿ ಎಣ್ಣೆ ಹಾಕಿ ಸ್ವಲ್ಪ ಸ್ವಲ್ಪನೇ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಫ್ರೈ ಮಾಡೋಕ್ಕೆ ಇಷ್ಟ ಇಲ್ಲ ಅಂತಂದರೆ ಒಂದೇ ಒಂದು ವಿಷಲ್ಲು ಕುಕ್ಕರಲ್ಲಿ ಕೂಗಿಸ್ಕೊಳ್ಬೋದು. ಒಂಚೂರು ಉಪ್ಪು ಅರಿಶಿನ ಹಾಕಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬೇಳೆ ಸಾರು ಜೊತೆಗೆ, ರಸಮ್ ರೈಸ್ ಜೊತೆಗೆ, ಕರ್ಡ್ ರೈಸ್ ಜೊತೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೈಡಲ್ಲಿ ಇಟ್ಕೊಂಡು ತಿನ್ನೋಕ್ಕೆ ತಿರುಗಿಸ್ತಾ ಇರಬೇಕು ಮಧ್ಯ ಮಧ್ಯ. ನೋಡಿ, ಅದರಲ್ಲಿ ಸಣ್ಣ ಸಣ್ಣ ಬೀಜ ಬಂದಿದೆ ಹಲಸಿನಕಾಯಲ್ಲಿ. ಬೇಡ ಅಂತಂದರೆ ತೆಗೆದು ಬೇಕಾದರೆ ಮಾಡ್ಕೋಬೋದು. ನಾನು ತೆಗೆದಿಲ್ಲ, ಹಾಗೆ ಮಾಡಿದ್ದೀನಿ. ಎಲ್ಲದನ್ನು ಅದೇ ಥರ ಫ್ರೈ ಮಾಡಿ ಎತ್ತಿಟ್ಕೊಂಡು ಇನ್ನೊಂದು ಬಾಣಲಿ ತೊಗೊಳ್ಳೋಣ. ಇನ್ನೊಂದು ಬಾಣಲಿಯಲ್ಲಿ ಒಂದು 3-4 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಬಿರಿಯಾನಿ ಎಲೆ ಹಾಕೋಣ. ಒಂದೇ ಒಂದು ಚಕ್ಕೆ, ಲವಂಗ, ಅದಾದಮೇಲೆ ಈರುಳ್ಳಿ, ಒಂದು 3 ಈರುಳ್ಳಿ ದೊಡ್ಡದಾಗಿರೋದು ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ಹೆಚ್ಕೊಂಡು ಅದನ್ನು ಹಾಕಿ ಸ್ವಲ್ಪ ಹೊತ್ತು ಕೆಂಪಗಾಗೋವರೆಗೂ ಫ್ರೈ ಮಾಡಿಕೊಂಡು ಆಮೇಲೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟು 1-2 ಸ್ಪೂನ್ ಹಾಕಿ ಅರಿಶಿನ ಹಾಕಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲೊಂದು 3 ಟೊಮೊಟೊ ತೊಗೊಂಡಿದ್ದೀನಿ, ದೊಡ್ಡ ಸೈಜಿಂದು. ಎಲ್ಲ ಮಿಕ್ಸಿಯಲ್ಲಿ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಕ್ಕಿವಾಗ ಚಿಲ್ಲಿ ಪೌಡ್ರು ಒಂದು 3 ಸ್ಪೂನು, ಧನಿಯಾ ಪೌಡ್ರು 2 ಸ್ಪೂನು, ಉಪ್ಪು ರುಚಿಗೆ ತಕ್ಕಷ್ಟು, ಗರಂ ಮಸಾಲ 1 ಸ್ಪೂನಷ್ಟು ಹಾಕಿ ಎಲ್ಲ ಹಾಕಿ ಕಲಸೋಣ. ಇವಾಗ ಇದಕ್ಕೆ ಫ್ರೈ ಮಾಡಿರೋಂಥ ಹಲಸಿನಕಾಯಿನ ಹಾಕೋಣ. ಅದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಮೀಡಿಯಮ್ ಫ್ಲೇಮೇ ಇರಲಿ. ಎಲ್ಲ ಮಿಕ್ಸ್ ಮಾಡಿ, ಚೆನ್ನಾಗಿ ಮಿಕ್ಸ್ ಮಾಡಿ 5 to 10 ಮಿನಿಟ್ಸು ಮುಚ್ಚಿಡಿ. ಮಧ್ಯ ಮಧ್ಯ ಕಲಿಸ್ತಾ ಇರಬೇಕು. ಸಿಮ್ಮಲ್ಲಿಡಿ ಫ್ಲೇಮು. ನೋಡಿ, ಇದಿವಾಗ ಆಗಿದೆ. ನೋಡೋದಕ್ಕೆ ಚಿಕನ್ ಥರ ಕಾಣಿಸ್ತಿದೆ ಅಲ್ವಾ? ನೋಡಿ ಎಷ್ಟು ಚೆನ್ನಾಗಾಗಿದೆ. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ತೆಗಿಯೋಣ. ನೋಡಿ ಏನು ಸೂಪರಾಗಿ ಕಾಣ್ತಾ ಇದೆ. ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.